ಒಂದನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಆರ್ಥಿಕ ಸಾಧನವನ್ನು ಪ್ಲಾಸ್ಟಿಕ್ ಹಣ ಎಂದು ಕರೆಯಲಾಗುತ್ತದೆ? ಒಂದನೆಯ ಆಪ್ಷನ್ ಆಧಾರ್ ಕಾರ್ಡ್, ಎರಡನೆಯ ಆಪ್ಷನ್ ಪ್ಯಾನ್ ಕಾರ್ಡ್, ಮೂರನೆಯ ಆಪ್ಷನ್ ಕ್ರೆಡಿಟ್ ಕಾರ್ಡ್, ನಾಲ್ಕನೇ ಆಪ್ಷನ್ ಕರೆನ್ಸಿ ನೋಟ್. ಸರಿ ಉತ್ತರ ಕ್ರೆಡಿಟ್ ಕಾರ್ಡ್. ಎರಡನೆಯ ಪ್ರಶ್ನೆ, ಯಾವ ವರ್ಷದಲ್ಲಿ ಚಂದ್ರಯಾನ-1 ಭಾರತದಿಂದ ಉಡಾವಣೆಗೊಂಡಿತು? ಒಂದನೆಯ ಆಪ್ಷನ್ 2010, ಎರಡನೆಯ ಆಪ್ಷನ್ 2008, ಮೂರನೆಯ ಆಪ್ಷನ್ 2007, ನಾಲ್ಕನೇ ಆಪ್ಷನ್ 2009. ಸರಿ ಉತ್ತರ 2008. ಮೂರನೆಯ ಪ್ರಶ್ನೆ, ಆಪ್ಟಿಕಲ್ ಫೈಬರ್ ಅನ್ನು ಕಂಡುಹಿಡಿದವರು ಯಾರು? ಒಂದನೆಯ ಆಪ್ಷನ್ ಶಾಮ್ಯುಯೆಲ್ ಕ್ವೇಲ್, ಎರಡನೆಯ ಆಪ್ಷನ್ PL ಸ್ಪೆನ್ಸರ್, ಮೂರನೆಯ ಆಪ್ಷನ್ TH ಮೈಮಾ, ನಾಲ್ಕನೇ ಆಪ್ಷನ್ ನರೇಂದ್ರ ಕಂಪಾನಿ. ಸರಿ ಉತ್ತರ ನರೇಂದ್ರ ಕಂಪಾನಿ. ನಾಲ್ಕನೆಯ ಪ್ರಶ್ನೆ, 1975ರಲ್ಲಿ ಉಡಾವಣೆಯಾದ ಭಾರತದ ಮೊದಲ ಉಪಗ್ರಹ ಯಾವುದು? ಒಂದನೆಯ ಆಪ್ಷನ್ ಭಾಸ್ಕರ್, ಎರಡನೆಯ ಆಪ್ಷನ್ ಆರ್ಯಭಟ್, ಮೂರನೆಯ ಆಪ್ಷನ್ ರೋಹಿಣಿ, ನಾಲ್ಕನೇ ಆಪ್ಷನ್ ಆಪಲ್. ಸರಿ ಉತ್ತರ ಆರ್ಯಭಟ್. ಐದನೆಯ ಪ್ರಶ್ನೆ, ಅಸ್ಟ್ರೋಸೈಟ್ ಭಾರತದ ಮೊದಲ ಡ್ಯಾಶ್ ಆಗಿದೆ? ಒಂದನೆಯ ಆಪ್ಷನ್ ವಿಚಕ್ಷಣ ಉಪಗ್ರಹ, ಎರಡನೆಯ ಆಪ್ಷನ್ ರಿಮೋಟ್ ಸೆನ್ಸಿಂಗ್ ಉಪಗ್ರಹ, ಮೂರನೆಯ ಆಪ್ಷನ್ ಸಂವಹನ ಉಪಗ್ರಹ, ನಾಲ್ಕನೇ ಆಪ್ಷನ್ ಬಾಹ್ಯಾಕಾಶ ವೀಕ್ಷಣಾಲಯ. ಸರಿ ಉತ್ತರ ಬಾಹ್ಯಾಕಾಶ ವೀಕ್ಷಣಾಲಯ. ಆರನೆಯ ಪ್ರಶ್ನೆ, ಭ್ರೂಣದ ಲಿಂಗವನ್ನು ನಿರ್ಧರಿಸುವ ತಂತ್ರಗಳು ಯಾವುದನ್ನು ಪ್ರೋತ್ಸಾಹಿಸಿವೆ? ಒಂದನೆಯ ಆಪ್ಷನ್ ಮಾಲೀಕತ್ವದ ಸಮಾನತೆ, ಎರಡನೆಯ ಆಪ್ಷನ್ ನಟಾಲಿಟಿ ಅಸಮಾನತೆ, ಮೂರನೆಯ ಆಪ್ಷನ್ ಸಮಾನತೆಯ ರಕ್ಷಣೆ, ನಾಲ್ಕನೇ ಆಪ್ಷನ್ ಧಾರ್ಮಿಕ ಸಮಾನತೆ. ಸರಿ ಉತ್ತರ ನಟಾಲಿಟಿ ಅಸಮಾನತೆ. ಏಳನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಗಾಡ್ ಪಾರ್ಟಿಕಲ್ ಎಂದು ಕರೆಯಲಾಗುತ್ತದೆ? ಒಂದನೆಯ ಆಪ್ಷನ್ ಮೆನ್ಷನ್, ಎರಡನೆಯ ಆಪ್ಷನ್ ಪ್ರೋಟಾನ್, ಮೂರನೆಯ ಆಪ್ಷನ್ ಸ್ಫಟಿಕ ಶಿಲೆ, ನಾಲ್ಕನೇ ಆಪ್ಷನ್ ಹಿಗ್ಸ್ ಬೋಸನ್. ಸರಿ ಉತ್ತರ ಹಿಗ್ಸ್ ಬೋಸನ್. ಎಂಟನೆಯ ಪ್ರಶ್ನೆ, ದೀರ್ಘಾವಧಿಯ ವಿಕಾಸನ ಎಂಬ ಪದವು ಇದಕ್ಕೆ ಸಂಬಂಧಿಸಿದೆ? ಒಂದನೆಯ ಆಪ್ಷನ್ ವೈರ್ಲೆಸ್ ಬ್ರಾಡ್ಬ್ಯಾಂಡ್ ತಂತ್ರಜ್ಞಾನ, ಎರಡನೆಯ ಆಪ್ಷನ್ ಮಾನವ ವಿಕಾಸ, ಮೂರನೆಯ ಆಪ್ಷನ್ ತಳೀಯ ಇಂಜಿನಿಯರಿಂಗ್, ನಾಲ್ಕನೇ ಆಪ್ಷನ್ ಬ್ರಹ್ಮಾಂಡದ ವಿಕಾಸ. ಸರಿ ಉತ್ತರ ವೈರ್ಲೆಸ್ ಬ್ರಾಡ್ಬ್ಯಾಂಡ್ ತಂತ್ರಜ್ಞಾನ. ಒಂಬತ್ತನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅಂಟಾರ್ಟಿಕಾದಲ್ಲಿರುವ ಭಾರತದ ಶಾಶ್ವತ ಮತ್ತು ಕಾರ್ಯಾಚರಣೆ ಸಂಶೋಧನಾ ಕೇಂದ್ರಗಳು? ಒಂದನೆಯ ಆಪ್ಷನ್ ಭಾರತಿ ಮತ್ತು ಆರ್ಯ, ಎರಡನೆಯ ಆಪ್ಷನ್ ಭಾರತಿ ಮತ್ತು ದಕ್ಷಿಣ ಗಂಗೋತ್ರಿ, ಮೂರನೆಯ ಆಪ್ಷನ್ ದಕ್ಷಿಣ ಗಂಗೋತ್ರಿ ಮತ್ತು ಮೈತ್ರಿ, ನಾಲ್ಕನೇ ಆಪ್ಷನ್ ಭಾರತಿ ಮತ್ತು ಮೈತ್ರಿ. ಸರಿ ಉತ್ತರ ಭಾರತಿ ಮತ್ತು ಮೈತ್ರಿ. ಹತ್ತನೆಯ ಪ್ರಶ್ನೆ, ಪುರುಷರ ಡಿಸ್ಕಸ್ ಎಸೆತದಲ್ಲಿ ಬಳಸುವ ಡಿಸ್ಕಸ್ನ ವ್ಯಾಸ ಮತ್ತು ತೂಕ ಎಷ್ಟು? ಒಂದನೆಯ ಆಪ್ಷನ್ ತೂಕ 3 kg ಮತ್ತು ವ್ಯಾಸ 24 ಸೆಂಟಿಮೀಟರ್, ಎರಡನೆಯ ಆಪ್ಷನ್ ತೂಕ 2 kg ವ್ಯಾಸ 23 ಸೆಂಟಿಮೀಟರ್, ಮೂರನೆಯ ಆಪ್ಷನ್ ತೂಕ 2 kg ಮತ್ತು ವ್ಯಾಸ 22 ಸೆಂಟಿಮೀಟರ್, ನಾಲ್ಕನೇ ಆಪ್ಷನ್ ತೂಕ 2.5 kg ವ್ಯಾಸ 22 ಸೆಂಟಿಮೀಟರ್. ಸರಿ ಉತ್ತರ ತೂಕ 2 kg ಮತ್ತು ವ್ಯಾಸ 22 ಸೆಂಟಿಮೀಟರ್. 11ನೆಯ ಪ್ರಶ್ನೆ, ಸುಲ್ತಾನ್ ಅಜ್ಲಾನ್ ಶಾ ಕಪ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಒಂದನೆಯ ಆಪ್ಷನ್ ಬ್ಯಾಡ್ಮಿಂಟನ್, ಎರಡನೆಯ ಆಪ್ಷನ್ ಫುಟ್ಬಾಲ್, ಮೂರನೆಯ ಆಪ್ಷನ್ ಹಾಕಿ, ನಾಲ್ಕನೇ ಆಪ್ಷನ್ ಕ್ರಿಕೆಟ್. ಸರಿ ಉತ್ತರ ಹಾಕಿ. 12ನೆಯ ಪ್ರಶ್ನೆ, ಶ್ರೀಮತಿ ಭಕ್ತಿ ಪ್ರದೀಪ್ ಕುಲಕರ್ಣಿ ಅವರಿಗೆ ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಅವರ ಅತ್ಯುತ್ತಮ ಕೊಡುಗೆಗಾಗಿ 2022ರ ಅರ್ಜುನ್ ಪ್ರಶಸ್ತಿಯನ್ನು ನೀಡಲಾಗಿದೆ? ಒಂದನೆಯ ಆಪ್ಷನ್ ಚೆಸ್, ಎರಡನೆಯ ಆಪ್ಷನ್ ಟೇಬಲ್ ಟೆನ್ನಿಸ್, ಮೂರನೆಯ ಆಪ್ಷನ್ ಬ್ಯಾಡ್ಮಿಂಟನ್, ನಾಲ್ಕನೇ ಆಪ್ಷನ್ ಕುಸ್ತಿ. ಸರಿ ಉತ್ತರ ಚೆಸ್. 13ನೆಯ ಪ್ರಶ್ನೆ, ಭಾರತದ ಹಾಕಿ ಒಕ್ಕೂಟವನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಒಂದನೆಯ ಆಪ್ಷನ್ 1938, ಎರಡನೆಯ ಆಪ್ಷನ್ 1929, ಮೂರನೆಯ ಆಪ್ಷನ್ 1925, ನಾಲ್ಕನೇ ಆಪ್ಷನ್ 1931. ಸರಿ ಉತ್ತರ 1925. 14ನೆಯ ಪ್ರಶ್ನೆ, ಬಾಸ್ಕೆಟ್ಬಾಲ್ ಆಟದ ಪ್ರತಿ ತಂಡದಲ್ಲಿ ಎಷ್ಟು ಆಟಗಾರರಿರುತ್ತಾರೆ? ಒಂದನೆಯ ಆಪ್ಷನ್ 11, ಎರಡನೆಯ ಆಪ್ಷನ್ 15, ಮೂರನೆಯ ಆಪ್ಷನ್ 5, ನಾಲ್ಕನೇ ಆಪ್ಷನ್ 8. ಸರಿ ಉತ್ತರ 5. 15ನೇ ಪ್ರಶ್ನೆ, ಕೆಳಗಿನವರಲ್ಲಿ ಭಾರತದಿಂದ ಒಲಿಂಪಿಕ್ ಪದಕವನ್ನು ಗೆದ್ದ ಮೊದಲ ಬ್ಯಾಡ್ಮಿಂಟನ್ ಆಟಗಾರ ಯಾರು?
ಒಂದನೇ ಆಪ್ಷನ್ ಶ್ರೀಕಾಂತ್ ಕಿಡಂಬಿ, ಎರಡನೇ ಆಪ್ಷನ್ ಚಿರಾಗ್ ಶೆಟ್ಟಿ, ಮೂರನೇ ಆಪ್ಷನ್ PV ಸಿಂಧು, ನಾಲ್ಕನೇ ಆಪ್ಷನ್ ಸೈನಾ ನೆಹ್ವಾಲ್. ಸರಿ ಉತ್ತರ ಸೈನಾ ನೆಹ್ವಾಲ್.